ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಈ ಕಾಲ್ಪನಿಕ ಕಥೆಗಳು ನಾನು ಯಾವಾಗ ಹೇಳ್ತಾ ಇರ್ತೀನಿ. ಒಮ್ಮೆ ಶಿವ ಪಾರ್ವತಿಯರು ಆಕಾಶದಲ್ಲಿ ಭ್ರಮಣ ಮಾಡುತ್ತಾ ತಿರುಗಾಡ್ತಾ ಹೋಗ್ತಾ ಇದ್ದರು. ಲಕ್ಷ ಲಕ್ಷ, ಒಂದು ಕೋಟಿ ಜನರ ಅಂದಾಜು ಒಂದು ಕಡೆ ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇದ್ರು. ಆವಾಗ ಪಾರ್ವತಿ ಶಿವನಿಗೆ ಕೇಳ್ತಾಳಂತ, ಪ್ರಭು ಇವರೆಲ್ಲ ಏನ್ ಮಾಡ್ತಾ ಇದ್ದಾರ? ಅವಾಗ ಶಿವ ಹೇಳಿದ, ಕುಂಭದ ಇದು ಎಷ್ಟೋ ವರ್ಷಕ್ಕೊಮ್ಮೆ ಬರ್ತದ. ಈ ಮನೆ ಹೋದ ಕುಂಭ ಅಲ್ಲ, ಅದಕ್ಕಿಂತ ಯಾವಾಗಿಂದ ಒಂದು ಕಾಲ್ಪನಾ. ಈ ಕುಂಭ ಸ್ನಾನ ಮಾಡೋದ್ರಲ್ಲಿಂತ ಇವರೆಲ್ಲರ ಸ್ವರ್ಗ ಪ್ರಾಪ್ತಿ ಆಗ್ತಂದ್ರೆ ಇವ್ರ ಭಕ್ತಿ ಅದ, ಅದರಲ್ಲಿಂತ ಮಾಡ್ತಾ ಇದ್ದಾರೆ. ಪಾರ್ವತಿ ಹೇಳ್ತಾಳೆ, ಇಷ್ಟು ಜನರು, ಕೋಟಿ ಜನರು ಸ್ವರ್ಗಕ್ಕೆ ಬಂದ್ರೆ ಸ್ವರ್ಗದ ಗತಿ ಏನು ಪ್ರಭು? ಇಷ್ಟೆಲ್ಲ ಜನರು ಸ್ವರ್ಗಕ್ಕೆ ಹೇಗೆ ಬರ್ತಾರೆ ಸ್ನಾನ ಮಾಡಿದವರು? ಅವಾಗ ಆಕೆ ಹೇಳ್ತಾಳ, ಶಿವ ಹೇಳ್ತಾನ, ಇಲ್ಲೆಲ್ಲ ಇವ್ರು ಎಲ್ಲರೂ ಸ್ವರ್ಗಕ್ಕೆ ಬರೋದಿಲ್ಲ, ಇವರಲ್ಲಿ ಕೆಲವರು ಮಾತ್ರ ಬರ್ತಾರ. ಯಾರು ಆ ಕೆಲವರು? ಸರಿ, ನಾನು ನಿಂಗೆ ತೋರಿಸ್ತೀನಿ ಬಾ. ಹೇಳಿದ್ರೆ ಕಾಣಿಸೋದಿಲ್ಲ, ನಿಂಗೆ ತಿಳಿಯೋದಿಲ್ಲ, ತೋರಿಸ್ತೀನಿ ಬಾ ಅಂತ ಇಬ್ರು ವೇಷ ಬದಲಾಯಿಸ್ಕೊಂಡು ಕೆಳಗೆ ಬರ್ತಾರೆ. ಒಬ್ಬ ಮುದುಕ ವೃದ್ಧ ವೇಷ, ಕಟ್ಟಿಗೆ ಕೈಯಲ್ಲಿ ಹಿಡ್ಕೊಂಡು ಕೆಮ್ಮುತ್ತಾ, ಕ್ಷಯ ರೋಗ ಆದವರಿಂದ ಎಲುಬುಗಳೆಲ್ಲ ಕಾಣಿಸೋದು ಶರೀರ ಅಂತ ಒಂದು ಕೈ ಹಿಡ್ಕೊಂಡು, ಈ ರೆಟ್ಟಿ ಹಿಡ್ಕೊಂಡು ಹೆಂಡತಿ ಭಯಂಕರ ಸುಂದರ, ಭಯಂಕರ ಬ್ಯೂಟಿಫುಲ್ ಹೆಂಡತಿ. ಇಬ್ರು ಒಂದೊಂದು ಗಂಟುಗಳು ಕೈಯಲ್ಲಿ, ರೊಕ್ಕ, ಸ್ವಲ್ಪ ಬಟ್ಟಿ ಗಿಟ್ಟಿ. ಗಂಗಾ ನದಿ ದಂಡಿಗೆ ಇಬ್ರು ಬಂದು ಕೂಡ್ತಾರೆ. ಒಂದು ಸ್ವಲ್ಪ ಹೊತ್ತಿನಲ್ಲಿ ಕಳ್ಳರ ಅವೆರಡು ಎತ್ಕೊಂಡು ಹೋಗ್ಬಿಡ್ತಾರೆ, ರೊಕ್ಕ ಬಟ್ಟಿ ಎಲ್ಲ. ಪಾರ್ವತಿ ನೋಡ್ತಾಳೆ, ಇಲ್ಲ ಇಬ್ಬರದು ಇಲ್ಲ. ಏನಾಯ್ತು ಪ್ರಭು ಅಂದ್ರೆ, ಹೋದ್ರು ಕಳ್ಳರ ಎತ್ಕೊಂಡು ಹೋದ್ರು, ಹೋಗ್ಲಿ ಬಿಡು ಅಂತ. ಕೆಲವು ಮಂದಿ ಬಂದು ಕೇಳ್ತಾರೆ, ಏನು ಎದಕ್ ಕೂತೀರಿ ಇಲ್ಲಿ? ಯಾರೀತ? ಈತ ನನ್ನ ಗಂಡ. ನೀನ್ ಇಷ್ಟು ಸುಂದರ ಇದ್ದಿ, ಇವನ್ ಯಾಕೆ ಮಾಡಿಕೊಂಡಿ? ನಾನು ಎರಡನೇ ಸಂಬಂಧ ಮಾಡಿಕೊತೀನಿ, ಅಂತ ಕ್ಷಯ ಆಗ್ಯದ, ಗಂಗಾ ಸ್ನಾನ ಮಾಡಿದ್ರೆ ಹೋಗ್ತದೆ ಅಂತ ಹೇಳ್ತಾರ. ಅದಕ್ಕೆ ಕುಂಭ ಅದಂತ ಬಂದಿವಿ, ನಾನು ಇಲ್ಲಿ ತನಕ ಕರ್ಕೊಂಡು ಬಂದೆ, ಇಲ್ಲಿಂತ ಅದನ್ನ ಕೆಳಗಿಳಿಸಿ ಸ್ನಾನ ಮಾಡಿಸೋದು ನನ್ನ ಕೈಲಿ ಆಗೋದಿಲ್ಲ. ದಯಮಾಡಿ ನೀವು ಯಾರಾದ್ರೂ ಇರ್ತೀನಿ, ಸ್ವಲ್ಪ ಕೈ ಹಿಡಿದು ಕರ್ಕೊಂಡೋಗಿ ಎತ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಬರ್ರಿ. ಅದು ಇರ್ಲಿ, ಸ್ನಾನಗೇನೆ ಇರ್ಲಿ, ಇವನು ಬಿಟ್ಬಿಡು, ನನ್ನ ಮಾಡಿಕೋ. ಅವ್ರು ಬೇರೆದಕ್ಕೆ ಚಾಲು ಮಾಡ್ತಾರೆ. ಅಕ್ಕಿ ಅಂತಾಳ, ನಾನು ನನ್ನ ಗಂಡಗೆ ಸ್ನಾನ ಮಾಡಿಸಂದ್ರೆ ನೀವು ನನ್ನಿಂದ ಬಿತ್ತೀರಿ, ನನ್ನ ಮಾಡಿಕೊ ಅಂತೀರ. ಅವ ಏನ್ ಸಾಯ್ಲಿಕ್ಕಾಗಿ ನಾವು ಇಲ್ಲೇ ಸತ್ರು ಪರವಾಗಿಲ್ಲ, ಕುಂಭದಾಗ ಪುಣ್ಯಕ್ಕೆ ಬರ್ತದ, ನಿನ್ ನಡಿ ನನ್ನಿಂದ ಹೋಗಮ್, ಇಬ್ರು ಕಲ್ತು ನಾನು ಮಾಡ್ಕೊಂಡು, ನಾ ಬಹಳ ಶ್ರೀಮಂತ ಇದ್ದೀನಿ. ಪ್ರತಿಯೊಬ್ಬರು ಬರೋದು, ಆಕಿನಿಂದ ನೋಡೋದು, ಸುತ್ತಮುತ್ತ ತಿರುಗೋದು, ಅಲ್ಲೇ ಕೂಡೋದು, ವಾರಗಂಡ್ಲೆ ನೋಡೋದು, ಬಟ್ಟೆ ಏಕಮಕ್ಕಳಕ್ಕೆ ಆಕಿನೇ ನೋಡೋದು, ಬೇಕಂತನ ಅಲ್ಲಿ ಬಂದು ಕೂಡೋದು, ಏನೇನೋ ಮಾಡಿ ಒಟ್ಟು ಕಾನ್ಸಂಟ್ರೇಷನ್ ಆಕಿನ ಸುತ್ತೇ ಎಲ್ಲರೂ. ಎಷ್ಟು ಹೇಳ್ತಾಳೆ, ನನ್ನ ಗಂಡಗೆ ಸ್ನಾನ ಮಾಡಿಸ್ಕೊಂಡು ಬರ್ರಿ, ನನ್ನ ಗಂಡಗೆ ಸ್ವಲ್ಪ ಇದು ಮಾಡಿ ಅಂದ್ರೆ ಯಾರೂ ಬರೋದಿಲ್ಲ. ಅವನ ಬಿಟ್ಬಿಡು, ನಾವು ಮಾಡ್ಕೋತೀವಿ ಅಂತ. ರೊಕ್ಕ ಹೋಯ್ತು, ಎಲ್ಲ ಜನರು ಇವರೆಲ್ಲ ಗಂಗಾ ಸ್ನಾನಕ್ಕೆ ಬಂದು. ಅದಕ್ಕೋಸ್ಕರ ಏನ್ ಮಾಡಬೇಕು ತಿಳಿತಾ ಇಲ್ಲ. ಇಬ್ರು ಬರ್ತಾರ, ಸೂರ್ಯಾಸ್ತ ಆಗ ಸಮಯ ಬಂತು. ಒಂದಿಬ್ರು ಯುವಕರು ಪಾಪ ಬರ್ತಾರ ಬೇರೆ ಕಡೆ. ಯಾರು, ಏನಮ್ಮ ತಾಯಿ, ಯಾಕೆ ಇಲ್ಲಿ ಕೂತಿದ್ದೀರಿ? ನಾವು ಬೆಳಗ್ಗೆ ನಡೆದು ನೋಡ್ತಾ ಇದ್ದೀವಿ, ನೀವಿಬ್ರು ಇಲ್ಲೇ ಕೂತಿದ್ದೀರಿ, ಏನ್ ಸಮಾಚಾರ? ಇಲ್ಲಪ್ಪ, ನಮ್ಮ ಹತ್ರ ಸ್ವಲ್ಪ ದುಡ್ಡು ಅದು ಇತ್ತು, ಅದು ಹೋಗ್ಬಿಡ್ತು, ಉಪವಾಸ ಇದ್ದೀವಿ, ಬೆಳಗ್ಗೆ ನಡೆದು ಏನೂ ತಿಂದಿಲ್ಲ, ನನ್ನ ಗಂಡ ಕ್ಷಯ ಆಗ್ಯದ, ಸ್ನಾನ ಮಾಡಿಸ್ಬೇಕು, ಈತ ಸ್ನಾನ ಅಂತ ಜಿದ್ದಿಡ್ದು ಕರ್ಕೊಂಡು ಬಂದೀನಿ. ಅಯ್ಯೋ ತಾಮ, ಇಷ್ಟೇನಾ ಅಂತಂದು ಎತ್ತಿಕೊಂಡು ಹೋಗಿ ಅದನ್ನ ಗಂಗೆ ಒಳಗೆ ಮುಳುಗಿಸಿ ಸ್ನಾನ ಮಾಡಿಸಿ ತಂದಲ್ಲಿ ಕೂಡಿಸಿ ಮೈಯೆಲ್ಲ ಬಟ್ಟೆಲಿ ತೋರಿಸಿ, ಈಗ ತಗೋ ನಿನ್ ಗಂಡನ ಸ್ನಾನ ಆಯ್ತು ಅಂತ ಹೇಳ್ತಾನೆ. ಇನ್ನೊಬ್ಬತ್ತ ಹೋಗಿ 2 ಉಪಹಾರ ಪಾಕೆಟ್ಗಳು ತಗೊಂಡ್ ಬಂದು, ಅಮ್ಮ ತಗೊಳ್ರಿ, ತಿನ್ರಿ, ಬೆಳಗ್ಗೆ ನಡೆದು ಏನೂ ತಿಂದಿಲ್ಲ ಅಂತ ಇಬ್ಬರಿಗೂ ತಿನ್ಲಿಕ್ಕೆ ಕೊಡ್ತಾನ. ಅವಾಗ ಸ್ವಲ್ಪ ಆದ್ಮೇಲೆ ಶಿವಪಾರ್ವತಿ ಹೋಗ್ಬಿಡ್ತಾರಂತ. ಅವಾಗ ಶಿವ ಹೇಳ್ತಾನ, ನೋಡು, ಇಂಥವ್ರು ಮಾತ್ರ ಸ್ವರ್ಗಕ್ಕೆ ಬರ್ತಾರ, ಉಳಿದವ್ರು ನಿನ್ನ ಮಾಡ್ಕೋತೀನಿ ಅಂತ ಹೇಳಿದವ್ರು ಯಾರು ಸ್ವರ್ಗಕ್ಕೆ ಬರೋದಿಲ್ಲ. ಇವರೆಲ್ಲ ಕರ್ಮಕಾಂಡಿಗಳು, ಎಷ್ಟು ಸಂಧ್ಯಾವನ ಮಾಡ್ತಿದ್ರು, ಅರ್ಘ್ಯ ಬಿಡ್ತಿದ್ರು, ಎಲ್ಲ ಮಾಡ್ತಿದ್ರು. ಅರ್ಘ್ಯ ಬಿಡಕಲ್ ಸದ್ಯ ನಿನಗೇ ನೋಡ್ತಿದ್ರು. ಇಂಥವ್ರು ಯಾರು ಸ್ವರ್ಗಕ್ಕೆ ಹೋಗೋದಿಲ್ಲ ಅಂತ. ಇದನ್ನೇ ಕಬೀರ್ ದಾಸರು ಒಂದ್ ಕಡೆ ಹೇಳ್ತಾರೆ, ನಹಾಯೆ ಧೋಯೆ ಕ್ಯಾ ಹುವಾ, ನಹಾಯೆ ಧೋಯೆ ಕ್ಯಾ ಹುವಾ, ಜೋ ಹೋ ಮನ್ ಮೇ ಮೈಲ್, ಜೋ ಹೋ ಮನ್ ಮೇ ಮೈಲ್, ಮೀನ್ ಸದಾ ಜಲ್ ಮೇ ರಹೆ, ಧೋಯೆ ಬಾಸ್ ನ ಜಾಯ್ ಕಬೀರ. ಏ ತಮ್ಮ, ಸ್ನಾನ ಮಾಡಿದ್ರೆ ಏನ್ ಆಗ್ತದೋ, 24 ಗಂಟೆ ಮೀನ ನೋಡು, ನಿನ್ಕಿನ ಹೆಚ್ಚು ಯಾವಾಗೊಮ್ಮೆ ಸ್ನಾನ ಮಾಡ್ತದ, ಮೀನ ನೀರಾಗಿ ಇರ್ತದ, ಒಮ್ಮೆ ತೆಗೆದು ತಿಕ್ಕಿ ನೋಡು, ವಾಸನೆ ಹೋಗೋದಿಲ್ಲ. ಒಳಗಿಂದ ಕಳ್ಕೊರು, ಒಳಗಿಂದ ತೊಳಿ ಅಂತ ಹೇಳ್ತಾರೆ. ಇದು ಕಥೆ ಬರ್ತದೆ. ಅದೇ ಆದ ನಂತರ ಇನ್ನೊಂದು, ಭಗವಂತ ಯಾರಿಗೆ ಮೆಚ್ಚುತ್ತಾನಂಬಕ್ಕ. ಒಬ್ಬ ಮನುಷ್ಯ ಜಗನ್ನಾಥಪುರಿ ಶಿಷ್ಯ, ಅವ್ರ ಮನೆ ದೇವ್ರು ಜಗನ್ನಾಥ. ಅವಾಗ ತಮ್ಮ ಪಾದಯಾತ್ರೆಗೆ ಹೋಗ್ತಾ ಇರ್ತಾನ ತಮ್ಮ ಶಿಷ್ಯ, ತಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರ್. ಅಂತ ಹೇಳ್ತಾನೆ, ಸಾಹುಕಾರ, ಈಗ 1,000 ರೂಪಾಯಿ ತಗೋ, ನಮ್ಮ ಮನೆ ದೇವ್ರ ಹುಂಡಿಯಲ್ಲಿ ಹಾಕು. ಸರಿ ಪ್ರಭು ಅಂತ ಬಹಳ ಪ್ರಾಮಾಣಿಕ ವ್ಯಕ್ತಿ ಇರ್ತಾನೆ, 1,000 ರೂಪಾಯಿ ಕೊಡ್ತಾನ. ಪಾದಯಾತ್ರೆ ಮಾಡ್ತಾ ಜಗನ್ನಾಥಪುರಿಗೆ ಹೋಗ್ತಾನತ್ತ. ಹಾದಿಯಲ್ಲಿ ನೋಡಿದ್ರೆ ಆಗಿನ ಕಾಲಕ್ಕೆ ಅಕಾಲ ಬಿದ್ದು ಊಟ ಇಲ್ಲದೆ ಎಷ್ಟೋ ಮಂದಿ ಒದ್ದಾಡ್ತಾ ಇರ್ತಾರೆ. ಒಂದು ಗ್ರಾಮದಲ್ಲಿ ಬಹಳ ಪರಿಸ್ಥಿತಿ ಗಂಭೀರ ಇರ್ತದೆ. ಅಲ್ಲೇನಪ್ಪಾ ಅಂದ್ರೆ ಒಂದಿಷ್ಟು ಅಕ್ಕಿ ಬೇಳೆ ತಗೊಂಡು ಅಡಿಗೆ ಮಾಡಿಸಿ 800 ರೂಪಾಯಿ ಖರ್ಚು ಮಾಡಿ ಎಲ್ಲರಿಗೂ ಊಟಕ್ಕೆ ಹಾಕ್ತಾನೆ. ಹೊಟ್ಟೆ ತುಂಬ ಎಲ್ಲರಿಗೂ ಊಟಕ್ಕೆ ಹಾಕಿ ಅಲ್ಲಿ ಮುಂದೆ ಪಾದಯಾತ್ರೆ ಕಂಟಿನ್ಯೂ ಮಾಡಿ ಜಗನ್ನಾಥಪುರಿ ಒಳಗೆ 200 ರೂಪಾಯಿ ಉಳಿದಿದ್ದು 200 ರೂಪಾಯಿ ಹುಂಡಿ ಒಳಗೆ ಹಾಕ್ತಾನೆ. ಅದೇ ಸಮಯದಲ್ಲಿ ಅದು ಈ ಸಾಹುಕಾರಗ ಸ್ವಪ್ನ ಬೀಳ್ತದೆ, ನಿನ್ನ 800 ರೂಪಾಯಿಗಳು ನನಗೆ ಬಂದು ಮುಟ್ಟಿದ್ವು. ಸಾಹುಕಾರ, ನೀನು ಕಳಿಸಿದ 800 ರೂಪಾಯಿ ನನಗೆ ಬಂದು ಮುಟ್ಟಿದ್ವು. ಸಾಹುಕಾರಗ ಆಶ್ಚರ್ಯ, ನಾನು 1,000 ರೂಪಾಯಿ ಕಳಿಸಿದ್ದೆ, ಅವ ನಮ್ಮ ಶಿಷ್ಯ 200 ರೂಪಾಯಿ
ಕಮಿಷನ್ ತೊಗೊಂಡಾನ. ಸರಿ ಬರಲಿ, ಬಂದ್ಮೇಲೆ ಕೇಳ್ತಾನೆ, ಏನೋ ನಾನು 1000 ರೂಪಾಯಿ ಕೊಟ್ಟಿದ್ದೆ, ನೀನು ಹುಂಡಿಯಲ್ಲಿ 800 ಹಾಕಿದ್ದೆ ಅಂತ. ನನಗೆ ಸ್ವಪ್ನ ಬಂತು ದೇವ್ರದು. ಇಲ್ಲ ಪ್ರಭು, ನಾನು 800 ಕೂಡ ಹಾಕಿಲ್ಲ, ನಾನು ಹಾಕಿದ್ದು 200. 800 ರೂಪಾಯಿದಲ್ಲೆಲ್ಲ ಬಹಳ ತ್ರಾಸಿದ್ದವ್ರಿಗೆ ಊಟ ಮಾಡಿಸಿದೆ. ಹೋ ರೋಮಾಂಚನ! ಭಗವಂತ 800 ರೂಪಾಯಿ ಆ ಊಟ ಮಾಡಿಸಿದ್ದು ನನಗೆ ಮುಟ್ಟಿತು ಅಂತ ಹೇಳ್ದ, 200 ರೂಪಾಯಿ ಹಾಕಿದ್ದು ನನಗೆ ಸಂಬಂಧ ಇಲ್ಲ ಅಂತ ಹೇಳ್ದ. ನೋಡ್ರಿ ಎಲ್ಲಿ ಇದಾಗ್ತದ. ಕಾರಣ ಇಂತಹ ಕೆಲಸಗಳಲ್ಲಿ ಹೆಚ್ಚು ಪ್ರಾಧಾನ್ಯತೆ ಕೊಡ್ಬೇಕಂತೇಳಿ ಈ ಕಥೆಯ ಸಾರಾಂಶ. ಸಹಸ್ರ ಕುಂಭಾಭಿಷೇಕ, ಕ್ಷೀರಾಭಿಷೇಕ, ಲಕ್ಷ ಬಿಲ್ವಾರ್ಚನ, ಕೋಟಿ ಪುಷ್ಪಾರ್ಚನ ಇವು ಯಾವ ನನಗೆ ಬೇಕಾಗಿಲ್ಲ. ಭಕ್ತಿ ಯೋಗದಲ್ಲಿ 12ನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ ಹೇಳಿದ್ದು, ನ ಕಾಂಕ್ಷತಿ ನ ಶೋಚತಿ ಶುಭಾಶುಭ ಪರಿತ್ಯಾಗಿ. ನಾನು ಯಾವುದು ಅಪೇಕ್ಷೆ ಮಾಡ್ಲಾರ್ದವ, ಯಾವುದಕ್ಕೂ ಚಿಂತೆ ಮಾಡ್ಲಾರ್ದವ, ಶುಭ ಮತ್ತು ಅಶುಭ ಪರಿತ್ಯಾಗಿ ಮಾಡಿದವ, ಇವ ಮಾತ್ರ ನನ್ನ ಭಕ್ತ. ನನ್ನ ಭಕ್ತ ಅಂದ್ರೆ ಕರ್ಮಕಾಂಡಿ, ಮೈಯೆಲ್ಲ ಗಂಧ, ಭಸ್ಮ, ಗೋಪಿಚಂದ, ರುದ್ರಾಕ್ಷಿ, ನನ್ನಂತವ್ರು ಇವ್ರು ಯಾರು ನನ್ನ ಭಕ್ತರಲ್ಲ ಅಂಥೇಳಿ ಕೃಷ್ಣ ಗೀತೆ ಒಳಗೆ ಹೇಳಿದ್ದು. ಪತ್ರಂ ಪುಷ್ಪಂ ಫಲಂ ತೋಯಂ. ಪತ್ರ ಪುಷ್ಪ ಫಲ, ಒಂದು ಸ್ವಲ್ಪ ನೀರು, ಇಷ್ಟೇ ಸಾಕು, ನನಗೇನೋ ಬೇಕಾಗಿಲ್ಲ. ಕೃಷ್ಣ ಹೇಳಿದ ಮಾತ್ರ, ನಾನು ಹೇಳೋದಲ್ಲ. ಇದು ನಮ್ಮ ಜೀವನದಲ್ಲಿ ಗುರಿ ಆಗಬೇಕು. ಕರ್ಮಕಾಂಡಿಗಳು ಜಾಸ್ತಿ ಆಗೋದು, ತೀರ್ಥಯಾತ್ರೆಗಳು ಮಾಡೋದು, ದೇವಸ್ಥಾನಗಳಿಗೆ ಹೋಗೋದು, ಆ ಯಜ್ಞ ಹಂಗ್ರಿ, ಇದೇ ಹಂಗ್ರಿ, ಇದು ಮಾಡಿದ್ರೆ ಏನು ಫಲ ರೀ, ಅದು ಮಾಡಿದ್ರೆ ಏನು ಫಲ, ಏನು ಮಾಡಿದ್ರೆ ಏನು ಫಲ ಇಲ್ಲ. ನೀನು ಇನ್ನೊಬ್ಬರ ಸಲುವಾಗಿ ಏನು ಮಾಡ್ತಿದ್ದೋ ಅದು ಮಾತ್ರ ನಿನಗೆ ಫಲ. ಇದು ನಾವೆಲ್ಲರೂ ಜ್ಞಾಪಕ ಇಟ್ಕೊಳ್ಬೇಕು.